ಬೆಂಗಳೂರಿನಲ್ಲಿ ಸಾಹಸಮಯ ಮನರಂಜನೆಗೆ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗಿದೆ. ನಗರದ ಪ್ರಸಿದ್ಧ ಅಮ್ಯೂಸ್ಮೆಂಟ್ ಪಾರ್ಕ್ ವಂಡರ್ಲಾ ಬೆಂಗಳೂರಿನಲ್ಲಿ ಗರುಡ ಗ್ಲೈಡ್ ಎಂಬ ಅತ್ಯಾಧುನಿಕ ರೋಲರ್ ಕೋಸ್ಟರ್ ಅನ್ನು ಭರ್ಜರಿಯಾಗಿ ಉದ್ಘಾಟಿಸಲಾಗಿದೆ. ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಪರಿಚಯವಾಗಿರುವ ಈ ಇನ್ವರ್ಟೆಡ್ ರೋಲರ್ ಕೋಸ್ಟರ್ ಸಸ್ಪೆಂಡೆಡ್ ಲೂಪಿಂಗ್ ಮಾದರಿಯದ್ದಾಗಿದ್ದು, ಗಾಳಿಯಲ್ಲಿ ತೂಗಾಡುತ್ತಾ ಸಾಗುವ ವಿಶಿಷ್ಟ ಅನುಭವವನ್ನು ನೀಡಲಿದೆ. ಈ ರೈಡ್ ಅನ್ನು ನೆದರ್ಲ್ಯಾಂಡ್ಸ್ನ ಪ್ರಸಿದ್ಧ ಇಂಜಿನಿಯರಿಂಗ್ ಸಂಸ್ಥೆ ವೆಕೋಮಾ ವಿನ್ಯಾಸಗೊಳಿಸಿದೆ. ವಿಶ್ವದರ್ಜೆಯ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸಿ ನಿರ್ಮಿಸಲಾದ ಈ ರೈಡ್ ಪ್ರವಾಸಿಗರಿಗೆ ಅತ್ಯಂತ ರೋಚಕ ಅನುಭವವನ್ನು ನೀಡಲು ಸಿದ್ಧವಾಗಿದೆ. ಗರುಡ ಗ್ಲೈಡ್ನ ಪ್ರಮುಖ ಆಕರ್ಷಣೆಯೆಂದರೆ 5 ಭರ್ಜರಿ ಇನ್ವರ್ಷನ್ಗಳು. ರೋಲ್ ಓವರ್, ವರ್ಟಿಕಲ್ ಲೂಪ್, ಸೈಡ್ ವೈಂಡರ್ ಹಾಗೂ ಡಬಲ್ ಇನ್ಲೈನ್ ಟ್ವಿಸ್ಟ್ಗಳಂತಹ ತಿರುವುಗಳು ಯಾವುದೇ ವಿರಾಮವಿಲ್ಲದೆ ಸವಾರರಿಗೆ ಅಡ್ರಿನಲಿನ್ ರಶ್ ನೀಡಲಿವೆ. ಸುಮಾರು 662 ಮೀಟರ್ ಉದ್ದದ ಹಳಿಯಲ್ಲಿ ಗಂಟೆಗೆ 80 ಕಿಮಿ ವೇಗದಲ್ಲಿ ಸಾಗುವ ಈ ರೈಡ್ 31 ಮೀಟರ್ ಎತ್ತರವನ್ನು ತಲುಪುತ್ತದೆ. ಒಟ್ಟು 130 ಸೆಕೆಂಡ್ಗಳ ಈ ಪ್ರಯಾಣ ಸಂಪೂರ್ಣ ರೋಮಾಂಚನದಿಂದ ಕೂಡಿದೆ. ಈ ಹೊಸ ಸೇರ್ಪಡೆಯೊಂದಿಗೆ ವಂಡರ್ಲಾ ಬೆಂಗಳೂರು ಈಗ 2 ಇನ್ವರ್ಷನ್ ರೋಲರ್ ಕೋಸ್ಟರ್ಗಳನ್ನು ಹೊಂದಿರುವ ಭಾರತದ ಏಕೈಕ ಅಮ್ಯೂಸ್ಮೆಂಟ್ ಪಾರ್ಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈಗಾಗಲೇ ಜನಪ್ರಿಯವಾಗಿರುವ ರಿಕಾಯಿಲ್ ಜೊತೆಗೂಡಿ ಗರುಡ ಗ್ಲೈಡ್ ಮತ್ತೊಂದು ದೊಡ್ಡ ಆಕರ್ಷಣೆಯಾಗಿದೆ. ಈ ವಿಶೇಷ ಸಂದರ್ಭವನ್ನು ಸಂಭ್ರಮಿಸಲು ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಖ್ಯಾತ ಯೂಟ್ಯೂಬರ್ ಗೇಗನ್ ಶ್ರೀನಿವಾಸ್ ಮತ್ತು ಭಾರತೀಯ ಕ್ರಿಕೆಟ್ ತಾರೆ ಶ್ರೇಯಾಂಕಾ ಪಾಟೀಲ್ ಭಾಗವಹಿಸಿ ರೈಡ್ಗೆ ಚಾಲನೆ ನೀಡಿದರು. ಇದೀಗ ಮಾತನಾಡಿದ ವಂಡರ್ಲಾ ಹಾಲಿಡೇಸ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಅರುಣ್ ಕೆ. ಚಿತ್ತಿಲಪ್ಪಿಲ್ಲಿ, ವಿಶ್ವದರ್ಜೆಯ ಅನುಭವಗಳನ್ನು ನೀಡುವ ನಮ್ಮ ಪ್ರಯತ್ನದಲ್ಲಿ ಗರುಡ ಗ್ಲೈಡ್ ಒಂದು ಮಹತ್ವದ ಮೈಲಿಗಲ್ಲು ಎಂದು ತಿಳಿಸಿದ್ದಾರೆ. 34 ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ನಿರ್ಮಾಣಗೊಂಡಿರುವ ಈ ರೈಡ್ ಭಾರತೀಯ ಮನರಂಜನಾ ಕ್ಷೇತ್ರದಲ್ಲಿ ಹೊಸ ಮಟ್ಟವನ್ನು ಸ್ಥಾಪಿಸುವುದಾಗಿ ನಿರೀಕ್ಷಿಸಲಾಗಿದೆ. ಒಟ್ಟಿನಲ್ಲಿ ಸಾಹಸ ಪ್ರಿಯರಿಗೆ ಗರುಡ ಗ್ಲೈಡ್ ಒಂದು ಹೊಸ ಮತ್ತು ವಿಭಿನ್ನ ಅನುಭವವನ್ನು ನೀಡಲಿದ್ದು, ಬೆಂಗಳೂರು ಪ್ರವಾಸೋದ್ಯಮಕ್ಕೂ ಹೊಸ ಉತ್ತೇಜನ ನೀಡಲಿದೆ. 252 guests can be there in an hour, which means in a given day 1500 to 1800 guests at full capacity we'll be able to accommodate with this roller coaster. So we are very confident that at least about 5 lakh to 6 lakh people in a year will get to experience just this new roller coaster Garuda Glide. Like you said, it's purchased from Vekoma in Netherlands. Has 5 loops. It's 662 meters long, 31 meters height, has a speed of 80 kilometers per hour. Everything at forefront of Wonderla to manufacture these global standard rides is global safety. So it is EN standard global safety. This ride has a PLC interlocking system, which means that only when all the seat belts are interlocked, all the systems are fine is when the ride kicks in. So it's all automated. There is no manual intervention. Apart from this, at Wonderla we believe in daily safety checks, monthly safety checks, and now we will continue to ensure that this ride delivers exceptional experience, wherein the utmost safety for all our customers. Once again, thank you for coming in. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಈ ಒಂದು ವಿಡಿಯೋ ಫ್ರೆಂಡ್ಸ್ ಯಾವಾಗಲೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ತಾರೆ ಫ್ರಮ್ ದ ಡೇ ಒನ್. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅರುಣ್ ಸರ್ಗೆ. ಯಾಕೆ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಒಂದೇ ಒಂದು ರೋಲರ್ ಕೋಸ್ಟರ್ ಇತ್ತು, ಅದು ತುಂಬ ಯಾವಾಗ ನೋಡಿದ್ರು ಓವರ್ ಕ್ರೌಡೆಡ್. ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರಿಗೆ ಬ್ಯಾಂಗ್ಳೂರ್ಗೆ ಇನ್ನೊಂದು ಪಾರ್ಕ್, ಯಾಕೆಂದರೆ ನಮ್ಮದು 5 ಪಾರ್ಕ್ ಇದ್ದರೂ ಕೂಡ ಬ್ಯಾಂಗ್ಳೂರ್ಗೆ ಇನ್ನೊಂದು ರೋಲರ್ ಕೋಸ್ಟರ್ ಬೇಕು ಅಂದಾಗ ಅವರು ಇಮಿಡಿಯೇಟಾಗಿ ಸ್ಯಾಂಕ್ಷನ್ ಮಾಡಿದ್ರು. ಟುಡೇ ವಾಟ್ ಎವರ್ ಯು ಆರ್ ಸೀಯಿಂಗ್ ದಿಸ್ ಗರುಡ ಗ್ಲೈಡ್ ಈಸ್ ಇಸ್ ಬ್ಲೆಸ್ಸಿಂಗ್. ಕಾರಣ ಯಾಕೆಂದರೆ ಬೆಂಗಳೂರಲ್ಲಿ ನಮಗೆ ಸುಮಾರು ಜನ ಬರ್ತಾರೆ, 12 ಲಕ್ಷ ಜನ ಬರ್ತಾರೆ ಒಂದು ವರ್ಷಕ್ಕೆ. 12 ಲಕ್ಷ ಜನ ಬಂದಾಗ ನಮಗೆ ಎಲ್ಲ ಒಳಗಡೆ ಓಪನ್ ಮಾಡಿದ ತಕ್ಷಣ ಓಡೋದೇ ರಿಕಾಯಿಲ್ಗೆ. ಸೊ ಈಗ ಈ ಒಂದು ರೈಡ್ ಓಪನ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ನಮ್ಮ ಧೀರನ್ ಅವ್ರು ಹೇಳ್ದಂಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ಎರಡನೇದು, ಥ್ಯಾಂಕ್ಸ್ ಟು ಅವರ್ ಟೆಕ್ನಿಕಲ್ ಟೀಮ್ ಹೆಡೆಡ್ ಬೈ ಅವರ್ ಅಜಯ್ ಕೃಷ್ಣನ್ ಸರ್ ಹಿಯರ್ ಆ್ಯಂಡ್ ದ ಎಂಟೈರ್ ಟೀಮ್ ಹ್ಯಾಸ್ ಟೇಕನ್ ಎ ಚಾಲೆಂಜ್. ನಮ್ಮ ಧೀರನ್ ಅವ್ರು ಹೇಳಿದ್ರು ಹೇಗೆ ಎಷ್ಟು ಚಾಲೆಂಜ್ ಇತ್ತು, ಯಾಕೆಂದರೆ ಇಂಪೋರ್ಟ್ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿಂದ ತರಿಸ್ಕೊಂಡ್ಮೇಲೆ ಭಾಳಷ್ಟು ಕಡೆ ನೀವು ನೋಡಿರ್ಬೋದು ಮಾಡ್ತಾರೆ, ಬಟ್ ಆಮೇಲೆ ಮ್ಯಾನೇಜ್ ಮಾಡೋದಿಲ್ಲ. ನಮ್ಮಲ್ಲಿ 20 ವರ್ಷ ಆದರೂ ಕೂಡ ಇವತ್ತು ಇರೋ ರೈಡ್ಗಳೆಲ್ಲ ಅಷ್ಟೇ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮಂತ್ಲಿ ಚೆಕಪ್ ಇರ್ಬೋದು, ಡೈಲಿ ಚೆಕಪ್ ಇರ್ಬೋದು, ಇದನ್ನು ನಾವು ಮಾಡೇ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಗೆಸ್ಟು ಕೂತ್ಕೊಳ್ಳೋದಕ್ಕಿಂತ ಮುಂಚೆ
ನಮ್ಮ ಸ್ಟಾಫು ಕೂತ್ಕೊಂಡು ಎಂಜಾಯ್ ಮಾಡಿ, ಅದರಲ್ಲಿ ಯಾವುದೇ ರೀತಿಯ ಸೇಫ್ಟಿ ಇದ್ದರೆ ನಾವು ಅದನ್ನು ರಿಸ್ಕೇ ತೊಗೊಳೋದಕ್ಕೆ ಹೋಗಲ್ಲ. ಆ ಒಂದು ಟೀಮ್, ನಮ್ಮ ಇನ್ನೋಸ್ ಟೀಮು ಅದಕ್ಕೆ ಯಾವಾಗಲೂ ರೆಡಿ ಇರುತ್ತೆ. ಹಾಗಾಗಿ ಇವತ್ತು ನೀವೇನು ಎಂಜಾಯ್ ಮಾಡಿದ್ದೀರಿ ರೈಡ್ನ, ಅದು ಭಾಳ ಜನ ಹೇಳಿದ್ರು ನನಗೆ, ಸರ್ ಅದು ಕೂತ್ಕೊಂಡಾಗ ಗೊತ್ತಾಗಲಿಲ್ಲ, ಕೂತ್ಕೊಂಡ ಮೇಲೆ ಗೊತ್ತಾಯ್ತು ಅದು ಏನು ಅಂದ್ಬಿಟ್ಟು ಅಂತ. ಥ್ಯಾಂಕ್ಸ್ ಟು ಯು, ಯಾಕೆಂದರೆ ಇಲ್ಲಿಗೆ ಬಂದು ನಮಗೆ ನಮ್ಮ ರೈಡ್ನ ಎಂಜಾಯ್ ಮಾಡಿದ್ದೀರಿ. ಅದಲ್ಲದೆ ನಾವು ಈ ರೈಡ್ನ ಯಾಕೆ ನಾವು ಏಪ್ರಿಲಲ್ಲಿ ಅಥವಾ ಮಾರ್ಚ್ ಎಂಡಲ್ಲಿ ಲಾಂಚ್ ಮಾಡ್ತೀವಿ ಅಂದರೆ, ಪ್ರತಿ ವರ್ಷ ಜನ ಏನಾದರೂ ಒಂದು ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ವಂಡರ್ಲಾ ಅಂತ ಹೇಳಿದ್ರೆ ಎವ್ರಿಬಡಿ ನೋಸ್ ದಟ್ ವಂಡರ್ಲಾ ಮೀನ್ಸ್ ವಾವ್. ಏನಂದರೆ ವಂಡರ್ಲಾದಲ್ಲಿ ಏನೇ ಹೋದರೂ ಕೂಡ ಒಂದು ಹೊಸ ನವೀನತೆ ಇರುತ್ತೆ. ಯಾವಾಗಲೂ ಹೋದಾಗಲೂ ಕೂಡ ಏನಾರೋ ಒಂದು ಹೊಸದು ತಂದಿರ್ತಾರೆ. ಅದಕ್ಕೋಸ್ಕರ ಹೋದ ವರ್ಷ ನಿಮ್ಗೆ ಗೊತ್ತು MI ರೈಡ್ನ ಲಾಂಚ್ ಮಾಡಿದ್ವಿ, ನೀವೆಲ್ಲ ಬಂದಿದ್ರಿ. ಅದು ತುಂಬ ಅದ್ವಿತೀಯವಾಗಿ ನಡೀತಾ ಇದೆ. ಯಾರೇ ನೋಡಿದ್ರು ಕೂಡ ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಈಗ ಬಂದಿರೋದು ಗರುಡ ಗ್ಲೈಡು. ಗರುಡ ನಾವು ಹೇಳ್ದಂಗೆ ನಮ್ಮದು ಗಂಡ ಬಿರುಂಡ, ನಮ್ಮ ರಾಜ್ಯದ ಲಾಂಛನ. ಅದು ಗರುಡ ಅಂತ ಹೆಸರಿಟ್ಟು ನಮ್ಮ ಚೇರ್ಮನ್ ಅವರು ಸೆಲೆಕ್ಟ್ ಮಾಡೋದು ನಮಗೂ ಕೂಡ ಬಹಳ ಖುಷಿ ಆಯಿತು, ಗರುಡ ಗ್ಲೈಡ್ ಅಂತ ಹೇಳ್ಬಿಟ್ಟು. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಉತ್ತಮವಾದಂತಹ ಕೆಲವೊಂದು ರೈಡ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಜನಗಳಿಗೆ ಒಂದು ಉತ್ಸಾಹವನ್ನು ವಂಡರ್ಲಾದಲ್ಲಿ ಕೊಡ್ತಾ ಹೋಗ್ತೀವಿ. ಪ್ರತಿ ವರ್ಷ ಕೂಡ ನಮ್ಮ ವಂಡರ್ಲಾ ಇನ್ನೂ ಮುಂದೆ ಸಾಗ್ತಾ ಹೋಗುತ್ತೆ. ನಮ್ಗೆ ಏನು ಚಾಲೆಂಜಸ್ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ನಮ್ಮ ಕಸ್ಟಮರ್ಸ್ನ ನಾವು ಸ್ಯಾಟಿಸ್ಫೈ ಮಾಡೋದು, ಹೌ ಟು ಮೇಕ್ ದೆಮ್ ಹ್ಯಾಪಿ, ಮೆಮೊರಬಲ್ ಡೇ ಅಟ್ ವಂಡರ್ಲಾ, ಅದು ನಮ್ಮ ಚಾಲೆಂಜು. ಅದನ್ನು ನಾವು ಡೆಫಿನೆಟ್ಲಿ ನಿರ್ವಹಣೆ ಮಾಡ್ತೀವಿ. ಯಾವುದೇ ರೀತಿ ಅದರಲ್ಲಿ ಬೇರೆ ಯಾವುದೇ ಯೋಚನೆ ಇಲ್ಲ. ಎರಡನೇದಾಗಿ ನಮ್ಮ ಒಂದು ಟೀಮ್ ಏನಿದೆ ಅದು ತುಂಬ ಸ್ಟ್ರಾಂಗ್ ಇದೆ. ದೀನಾನ್ ಅವರು ಒಂದು ಮಾತು ಹೇಳಿದ್ರು, ಮಜಾ ಅಂದರೆ ವಂಡರ್ಲಾ. ಈ ವರ್ಷದ ಸಮ್ಮರ್ಗೆ ನಾವು ಮಾಡಿರುವಂಥ ಹೊಸ ಕಾನ್ಸೆಪ್ಟ್ ನೀವು ನೋಡಿದಿರಿ, ಬಸ್ಗಳೆಲ್ಲ ಭಾಳಷ್ಟು ಓಡಾಡ್ತಾ ಇದೆ. ಹಾಗೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಮುಂದೆ ಬರುವಂಥ ಪ್ರವಾಸಿಗರಿಗೆ ಈ ಒಂದು ಏನು ಎಂಜಾಯ್ಮೆಂಟ್ ಇದೆ ಅದನ್ನು ಡಬಲ್ ಮಾಡ್ತಾ ಹೋಗ್ತೀವಿ. ಧನ್ಯವಾದಗಳು.